ಧಾರ್ಮಿಕ ನಗರಿ ಉಡುಪಿಯ ಶ್ರೀ ಕೃಷ್ಣ ಮಠದ ಸಮೀಪವಿರುವ ಗೀತಾ ಮಂದಿರದ ಶ್ರೀ ಪುತ್ತಿಗೆ ನರಸಿಂಹ ಸಭಾಂಗಣದಲ್ಲಿ ವಿಶೇಷವಾದ ಶ್ರೀರಾಮ ಟಂಕ ಜಪ ಅಭಿಯಾನಕ್ಕೆ ಭಕ್ತಿಪೂರ್ವಕ ಚಾಲನೆ ನೀಡಲಾಗಿದೆ. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಈ ಅಭಿಯಾನವನ್ನು ಉದ್ಘಾಟಿಸಿ ಚಾಲನೆ ನೀಡಿದರು. ಇನ್ನು ಮುಂದೆ ಪ್ರತಿ ಭಾನುವಾರ ಈ ಸಭಾಂಗಣದಲ್ಲಿ ಸಾರ್ವಜನಿಕರಿಗಾಗಿ ಜಪ ಅಭಿಯಾನ ನಿರಂತರವಾಗಿ ನಡೆಯಲಿದೆ. ಪುರಾಣ ಕಾಲದ ಅಪರೂಪದ ನಾಣ್ಯವಾಗಿರುವ ಶ್ರೀರಾಮ ಟಂಕಕ್ಕೆ ತನ್ನದೇ ಆದ ಧಾರ್ಮಿಕ ಮಹತ್ವವಿದೆ. ಈ ಪವಿತ್ರ ನಾಣ್ಯವನ್ನ 2 ಕೈಗಳ ಮಧ್ಯೆ ಇಟ್ಟುಕೊಂಡು ಸುಮಾರು 16 ನಿಮಿಷಗಳ ಕಾಲ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬ ಮಂತ್ರವನ್ನು ಜಪಿಸುವುದು ಈ ಅಭಿಯಾನದ ವಿಶೇಷತೆಯಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಗೀತಾ ಮಂದಿರದ ಪ್ರಭಾರಿ ಕೆವಿ ರಮಣಾಚಾರ್ಯ ಮಾತನಾಡಿ, ಶ್ರೀರಾಮ ಜಪದ ಮೂಲಕ ತಮ್ಮ ಬದುಕನ್ನು ಉನ್ನತೀಕರಿಸಿಕೊಳ್ಳುವುದರ ಜೊತೆಗೆ ಸಮಾಜಕ್ಕೆ ಅರ್ಪಿತವಾಗುವಂತಹ ಕೆಲಸಗಳನ್ನು ನಾವೆಲ್ಲರೂ ಮಾಡಬೇಕು ಎಂದು ಕರೆ ನೀಡಿದರು. ಸನ್ಯಾಸಿಗಳು ಅಂತ ಅನ್ನೋದು ವಿಶೇಷ. ನೆಮ್ಮದಿ ಇಲ್ಲಿದೆ ಬಂದಿದ್ದಾರೆ. ನೆಮ್ಮದಿ ನಮಗೆ ಭಜನೆಯಲ್ಲಿದೆ, ನಾವು ಭಜನೆಯಲ್ಲಿದ್ದೇವೆ. ನೆಮ್ಮದಿ ರಾಮಜಪದಲ್ಲಿದೆ, ರಾಮಜಪ ಮಾಡ್ತೇವೆ. ಆಕರ್ಷಣೆಗೆ ಇನ್ನೊಂದು ಪ್ರತಿರೂಪವಾಗಿರುವ ಕೃಷ್ಣನ ಪ್ರೀತಿಯಲ್ಲಿ ನಮಗೆ ನೆಮ್ಮದಿ ಇದೆ. ಕೃಷ್ಣನನ್ನು ಪ್ರೀತಿ ಮಾಡ್ತೇವೆ. ನಮ್ಮನ್ನು ಹೇಳುವವರು ಕೇಳುವವರು ಯಾರೂ ಇಲ್ಲ, ಯಾರು ಬೇಕಾಗೇ ಇಲ್ಲ. ನಮಗೆ ಇಂತಹ ಸತ್ಪ್ರೇರಣೆ ನಿರಂತರವಾಗಿ ಇರಲಿ, ಉಳೀಲಿ. ದೇಶ ಯಾತ್ರೆಯ ಮೂಲಕ ರಾಮನ, ನಮ್ಮೆಲ್ಲರ ಆರಾಧ್ಯ ಮೂರ್ತಿ, ನಮ್ಮ ಕುಟುಂಬಗಳಿಗೆ ಮರ್ಯಾದಾ ಪುರುಷೋತ್ತಮ ಆದರ್ಶ ಶ್ರೀರಾಮನ ಬದುಕನ್ನು ಅಕ್ಷರಶಃ ಪಾಲಿಸುವ ಪ್ರಯತ್ನದಲ್ಲಿ ಇರುವಂಥವರು ನಾವು. ಸತ್ಯಸಂಧತೆಗೆ, ಪಿತೃವಾಕ್ಯ ಪರಿಪಾಲನೆಗೆ ಆದರ್ಶವಾಗಿರುವಂತಹ ರಾಮ ರಾಮ ಎಂಬ 2 ಅಕ್ಷರ. ಈಗ ನೀವೇ ಹಾಡ್ತಾ ಇದ್ದರು, ಎಷ್ಟು ಆಪ್ಯಾಯಮಾನ ಆಗ್ತಾ ಇತ್ತು ಕೇಳಲಿಕ್ಕೆ. ಅಂದರೆ ಇಂತಹ ಒಂದು ಸುಖ ಎಲ್ಲಿದೆ ಹೇಳಿ? 2 ಅಕ್ಷರ ಹೇಳಲಿಕ್ಕೆ ಕಷ್ಟವೂ ಇಲ್ಲ. ಅಲ್ಪ ಪ್ರಾಣ ಮಹಾಪ್ರಾಣ, ಹೊಡಿಬೇಕು ಬಡಿಬೇಕು ಯಾವುದಿಲ್ಲ. ರಾಮ ಮರ ಅಂತ ಹೇಳಿದ್ರು ರಾಮ ಆಗ್ತದೆ ಅಂತೆ. ರಾಮ ಅಂತಲೇ ಹೇಳಬೇಕು ಅಂತೆಲ್ಲ, ಮರ ಅಂತ ರಾಮ ಆಗ್ತದೆ ಅಂತ. ಅಂದರೆ ಬೇಡ ಹಾಗೆ ಹೇಳಿದ ಅಂತ ಅನ್ನುವ ಕಥೆ ಇದನ್ನೆಲ್ಲ ಕೇಳಿದ್ದೇವೆ ನಾವು. ಹೀಗಾಗಿ ರಾಮ ಜಪದ ಜೊತೆಗೆ ನಮ್ಮ ಬದುಕನ್ನು ಎತ್ತರಿಸಿಕೊಳ್ಳುವ ಮತ್ತು ಪೂಜ್ಯ ಶ್ರೀಪಾದರ ವಿಶೇಷ ಸಂಕಲ್ಪದಂತೆ ಸಮಾಜಕ್ಕೆ ಅದನ್ನು ಅರ್ಪಿಸುವ ಕೆಲಸವನ್ನು ಸದಾ ಮಾಡೋಣ. ಅಭಿಯಾನದ ಪ್ರವರ್ತಕರಾದ ಮಂಗಳೂರಿನ ಮಂಜುನಾಥ ಕುಡ್ವ ಅವರು ಕಾರ್ಯಕ್ರಮದ ಕುರಿತು ಮಾಹಿತಿ ಹಂಚಿಕೊಂಡರು. ದೇವರಲ್ಲಿ ಕೇಳುವ ಅಂತ ಅಲ್ಲಿ ಹೋಗಿ ಕೇಳಿದೆವು. ಕೇಳುವಾಗ ಹೀಗೆ ಮಾಡಿ ಹೇಳಿದರು ದರ್ಶನ ಪಾತ್ರೆಯವರು. ಏನೆಂದರೆ ನಾನೇ ಕೇಳಿದ್ದದನ್ನು, ನಿನಗೆ 11 ಪಾಲು ಬೆನಿಫಿಟ್ ಸಿಗುವ ಹಾಗೆ ಮಾಡಬೇಕು ಎಂದು. ಅದಲ್ಲದೆ ಇದನ್ನು, ಈ ಅಭಿಯಾನವನ್ನು ನೀನು ದೇಶಾದ್ಯಂತ ಮಾಡಬೇಕು. ಇದನ್ನು ಮಾಡುವಾಗ ನಿನ್ನ ಜೊತೆಯಲ್ಲಿ ಯಾರು ಸೇರ್ತಾರೆ ಅವರಿಗೂ ಇದರಲ್ಲಿ ಪುಣ್ಯ ಇದೆ, ಮುಂದುವರಿಸು ಎಂದು ಹೇಳಿದರು. ತುಂಬ ನಮ್ಮನೆ ನನಗೆ ಆಶೀರ್ವಾದವನ್ನು ಕೊಟ್ಟು, ತಿರುಪತಿಗೆ ನಡ್ಕೊಂಡು ಹೋದ ನಿನಗೆ ಫಲ ಸಿಗುತ್ತೆ. ಅದಲ್ಲದೆ ಬೇರೆ ಬೇರೆ ನಮ್ಮ 11 ಪಾಲು ನಿನಗೆ ಇದು ಜಾಸ್ತಿ ಕೊಡಬೇಕೆಂದು 11 ರಾಮಟಾಂಕೆ ನಿನ್ನನ್ನು ಕೇಳಿದೆ ಎಂದು ಹೇಳಿದರು. ಈಗ ಇದರಲ್ಲಿ ವಿಶೇಷವಾಗಿರುವುದೇನೆಂದರೆ, ಮುಲ್ಕಿಯಲ್ಲದೆ ನಾನು ಅಯೋಧ್ಯೆಯಲ್ಲಿಯೂ ಒಂದು ಹನುಮಾನ್ ಗಡಿಯಲ್ಲಿ ಆ ಹನುಮಂತನಿಗೆ ಒಂದು ಮಾಲೆ ಕೊಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ಭಜನಾ ಸಂಚಾಲಕಿ ಕಮಲವತಿ ವಾಸುದೇವ್, ಶ್ರೀನಿವಾಸ್ ರಾವ್ ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದು ರಾಮನಾಮ ಸ್ಮರಣೆಯಲ್ಲಿ ಪಾಲ್ಗೊಂಡರು.